ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಫೆಬ್ರವರಿ 2026. मुरली महावाक्यಗಳು. मीठे बच्चे, तुम ईश्वरीय संप्रदाय हो, तुम्हें ज्ञान सूर्य बाबा मिला है, अभी तुम जागे हो तो दूसरों को भी जगाओ. ಮಧುರ ಮಕ್ಕಳೇ, ತಾವು ಈಶ್ವರ್ಯ ಸಂಪ್ರದಾಯದವರು ಆಗಿದ್ದೀರಿ, ಇದ್ದೀರಿ. ಜ್ಞಾನ ಸೂರ್ಯ ಬಾಬಾ ತಮಗೆ ಸಿಕ್ಕಿದ್ದಾರೆ. ತಾವು ಜಾಗೃತರಾಗಿದ್ದೀರೆಂದ ಮೇಲೆ ಅನ್ಯರನ್ನು ಜಾಗೃತ ಮಾಡ್ರಿ. ಬಹಳ ಗುಹ್ಯವಾದ ರಹಸ್ಯ. ಜಾಗೃತರಾಗಿದ್ದೀರಂದ್ರೆ ಜಾಗೃತ ಮಾಡ್ರಿ. ಯಾಕಂದರೆ ಜಾಗೃತ ಅವರೇ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾರು ಸ್ವಯಂ ಜಾಗೃತ ಆಗಿದ್ದಾರೆ. ಜಾಗೃತಿ ಎದುರದ್ದು ಈಶ್ವರೀಯ ಸಂಪ್ರದಾಯ ಅಂದರೆ ನಾನು ಇಲ್ಲಿವರೆಗೆ ನಾನು ಅನ್ನುವಂತಹ ಐಡೆಂಟಿಟಿ ಏನಿತ್ತು ಅದು ಮನುಷ್ಯ ರೂಪದ್ದಾಗಿತ್ತು. ಈಗ ಅರ್ಥವಾಗಿದೆ ಮನುಷ್ಯ ಒಂದು ರೋಲ್ ಮಾತ್ರ, ಮನುಷ್ಯ ಜೀವನ ಒಂದು ಅಭಿನಯ ಮಾತ್ರ. ಮೂಲ ಒರಿಜಿನಲ್ ರೂಪ ಏನಿದೆ ಅದು ನಿರಾಕಾರ ಆತ್ಮ ಸ್ವರೂಪ. ಅಂದ ಮೇಲೆ ಆ ಆತ್ಮ ರೂಪದಲ್ಲಿ ನಾನು ಈಶ್ವರನ ಸಂತಾನ. ಬಾಕಿ ರೋಲ್ ಅಕ್ಕೋರು ಅಣ್ಣೋರು ಮಗಳು ಮಗ ಅಪ್ಪ ಮನುಷ್ಯ ಜೀವನ ಇದು ಈಶ್ವರೀಯ ಸಂತಾನ ಅಲ್ಲ, ಇದು ಮನುಷ್ಯ ಸಂತಾನ. ಅಂದ ಮೇಲೆ ನೀವು ಈಶ್ವರನ ಸಂತಾನ ಆಗಿದ್ದೀರಿ. ನಿಮ್ಮ ಸ್ವಯಂ ಪಿತಾ ಪರಮಾತ್ಮ ಜ್ಞಾನ ಸೂರ್ಯ ಸಿಕ್ಕಿದಾರ, ಜ್ಞಾನದ ಪ್ರಕಾಶ ನಿಮಗೆ ದೊರಕಿದೆ. ಅಂದಮೇಲೆ ನೀವು ಜಾಗೃತ ಆಗಿದ್ದೀರಿ. ನೀವು ನಿರಾಕಾರ ಸತ್ಯವನ್ನು ಅರಿತಿದ್ದೀರಿ. ಅರ್ತೀರಿ ಅಂದಮೇಲೆ, ತಿಳ್ಕೊಂಡಿದ್ದೀರಂದಮೇಲೆ ಇನ್ನೊಬ್ಬರಿಗೂ ಅವಶ್ಯ ತಿಳಿಸ್ರಿ, ಜಾಗೃತ ಮಾಡ್ರಿ. ಅವರಿಗೂ ಅವರ ಮಾನವ ಜೀವನದ ಒಂದು ಪಾತ್ರದಲ್ಲಿ ಏನು ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಜಾಗೃತ ಮಾಡ್ರಿ. ಯಾಕೆ ಜಾಗೃತಿ ಮಾಡಬೇಕು? ಯಾಕಂದರೆ ಅಂತಿಮ ಸಮಯದ ಕಾಲಚಕ್ರದ ಮಾನವ ಜೀವನ ಬಹಳ ಜಟಿಲ, ಕಠಿಣ, ಬಹಳಷ್ಟು ಗೊಂದಲಮಯ, ನಾಜೂಕತನ ಮತ್ತು ಬಹಳ ದುಃಖ, ಚಿಂತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಮಾನವ ಜೀವನದಲ್ಲಿ ನೂಂದಿದೆ. ನಾನೇ ಮಾನವ ಇದು ನಂದು ಜೀವನ ಮಾನವ ಜೀವನ ಇದೆ, ನಾ ಮನುಷ್ಯದೀನಿ ಅಂತ ತಿಳ್ಕೊಂಡ್ಬಿಟ್ರೆ ಅವೆಲ್ಲ ದುಃಖ, ಚಿಂತೆ, ಮನಸ್ತಾಪ ಇವೆಲ್ಲವೂ ರಿಯಲ್ ಅಂತ ಫೀಲ್ ಆಗ್ತದೆ. ಅದು ಬಾಬಾ ಅಂತಾರ, ಈ ರೀತಿ ಯಾರು ಮನುಷ್ಯ ಜೀವನದಲ್ಲಿ ಸಿಕ್ಕಾಕೊಂಡಿದ್ದಾರ, ಈ ಮನಸ್ಸು ನಾ ಮನುಷ್ಯ ಅಂತ ತಿಳ್ಕೊಂಡಿದೆ ಅಥವಾ ನಾ ಸ್ತ್ರೀ ಪುರುಷ ಅಂತ ತಿಳ್ಕೊಂಡಿದೆ, ಅವರು ಬಹಳ ದುಃಖಿ ಅದಾರ, ಸತ್ಯದಿಂದ ದೂರ ಅದಾರ, ಪರಮ ಶಾಂತಿಯಿಂದ ದೂರ ಅದಾರ. ಅದಕ್ಕೆ ಅವರಿಗೂ ಜಾಗೃತ ಮಾಡ್ರಿ. ನೀವು ನಿರಾಕಾರ ಆತ್ಮ ಮೂಲ ರೂಪದಲ್ಲಿ ಶಾಂತ ಪವಿತ್ರ ಇದ್ದೀರಿ ಎನ್ನುವಂಥ ಸತ್ಯವನ್ನು ಅರ್ಥ ಮಾಡಿಸ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪ್ರಶ್ನೆ, ಅನೇಕ ಪ್ರಕಾರ ಕೆ ठकराव का कारण तथा उसका निवारण क्या है? ಅನೇಕ ಪ್ರಕಾರದ ಗೊಂದಲಗಳು, ಜಗಳಗಳಿಗೆ ಕಾರಣ ಏನು ಮತ್ತು ಅದಕ್ಕೆ ನಿವಾರಣೆ ಏನು ಅಂತಾರೆ ಬಾಬಾ. उत्तर, जब देह अभिमान में आते हो तो अनेक प्रकार के टकराव होते हैं, माया की ग्रहचारी बैठती है. ಇದು ಬಾಬರ ಮಕ್ಕಳಿಗಾಗಿನೇ ಬಾಬಾ ಹೇಳ್ತಿದ್ದಾರೆ. ಯಾಕೆ ಈಶ್ವರನ ಸಂತಾನ ಆದ್ಮೇಲೂ ಕೂಡ ಪರಸ್ಪರ ಜಗಳ, ಭೇದ ಭಾವ, ಹೆಚ್ಚು ಕಡಿಮೆ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ದೇಹಭಾನ ಅಂತ ಹೇಳ್ತಾರೆ ಬಾಬಾ. ಮಾಡುವವರು ಭಲೆ ಮಾಡಲಿ, ನನಗೆ ಅದೇ ರೀತಿ ತಿಳಿತದಂದ್ರೆ, ಹಂಗೆ ನನಗೆ ಅನಿಸ್ತಾ ಇದೆ, ನನ್ನ ಜೊತೆಗೆ ಹಿಂಗೆ ಮಾಡಿದ್ರಲ್ಲ ಅಂತ ಅನಿಸ್ತಾ ಇದೆ ಅಂತಂದ್ರೆ ಇದು ಕೂಡ ದೇಹ ಅಭಿಮಾನವೇ, ಇದೊಂದು ಪಾತ್ರ ಅಂತ ಅನಿಸೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಜಗಳಕ್ಕೆ, ದ್ವಂದ್ವಕ್ಕೆ ಕಾರಣ ಆಗ್ತದ. ಗ್ರಹಚಾರಿ ಕೂತ್ಬಿಡ್ತದ. ಗ್ರಹಚಾರಿ ಅಂದರೆ ನನಗೆ ನೀವು ಒಂಟಿ ಮಾಡಿರಿ, ನನಗೆ ಕಮ್ಮಂತ ತಿಳ್ಕೊಂಡಿರಿ, ನನಗೆ ನೀವು ಹಿಂದಿಟ್ಟಿರಿ, ನೀವು ಬೇರೆಯವರಿಗಿಂತ ಕಮ್ಮಿ ನನಗೆ ಕೇರ್ ಮಾಡ್ತೀರಿ ಅಂತ ಅನೇಕ ರೀತಿಯ ಗ್ರಹಚಾರಿ. ಅಂದರೆ ಇವೆಲ್ಲ ಯಾರು ಅನ್ನಕ್ಕೆ ಸಾಧ್ಯ ಅಂದರೆ ಯಾರು ದೇಹದ ಸ್ಮೃತಿಯೊಳಗೆ ತನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಿದ್ದಾರೆ, ಮನಸ್ಸಿನ ಪ್ರಭಾವದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರಿಗೆ ಅವಶ್ಯ ಗ್ರಹಚಾರಿ ಕೂಡ್ತದ. ಬಾಬಾ कहते हैं देही अभिमानी बनो, सर्विस में लग जाओ, ಯಾಕೆ ಯಾತ್ರಾ में रहो तो ಗ್ರಹಚಾರಿ ಮಿಟ್ ಜಾएगी. ಗ್ರಹಚಾರಿ ಹೋಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಒಂದು ದೇಹ ಮನುಷ್ಯ ಅಂತ ತಿಳ್ಕೊಂಡಿರುವಂಥದ್ದು ಭಾನ ಏನಿದೆ ಅದರಿಂದ ಹೊರಗೆ ಬನ್ನಿರಿ. ದೇಹಿ ಸ್ಥಿತಿಯಲ್ಲಿರಿ. ನಾ ಆತ್ಮ, ನಿರಾಕಾರ, ಮೂಲ ಸತ್ಯ,
ಈ ಎಲ್ಲ ನಾಟಕದ ದೃಶ್ಯಗಳಿಂದ ಪರೆಯಾಗಿರುವ ಜ್ಯೋತಿ, ಲೈಟ್ ಅನ್ನುವಂಥ ಸ್ಥಿತಿಯಲ್ಲಿರಿ. ಇದು ಸೇವೆಯಲ್ಲಿ ತೊಡಗ್ರಿ. ಸೇವಾ ಅರ್ಥಾತ್ ಭಾಷಣ, ಸೇವಾ ಅಂದರೆ ಜ್ಞಾನ ಹೇಳೋದು, ಸೇವಾ ಅಂದರೆ ಏನೋ ಒಂದು ಆಪರೇಟ್ ಮಾಡೋದಲ್ಲ. ಸೇವಾ ಅರ್ಥಾತ್ ಆತ್ಮಿಕ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಿದ್ದುಕೊಂಡು ಆ ಸ್ಥಾನದಲ್ಲಿ ಉಪಸ್ಥಿತಿ, ಕೇವಲ ಉಪಸ್ಥಿತಿಯೇ ಸೇವಾ. ಭಾಷಣ ಮಾಡಿದರೆ ಸೇವಾ, ಒಂದೇನೋ ನಮ್ಮಿಂದ ಬಹಳ ಮಹತ್ತರವಾದ ಕಾರ್ಯ ನಡೀತಾ ಇದೆ, ಅದೆಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದ್ರೇ ಸೇವಾ ಅಂತ ಅಲ್ಲ. ಅದು ಡ್ರಾಮಾ, ಆ್ಯಕ್ಟಿಂಗ್. ಬಾಕಿ ಸತ್ಯ ಸೇವಾ. ಯಾಕಂದರೆ ಗ್ರಹಚಾರಿ ಹೋಗಬೇಕು ಅಂತಂದರೆ ಸೇವಾ ಮಾಡಂತಾರೆ ಬಾಬಾ. ಸೇವಾ ಮಾಡೋರು ಯಾರಿಲ್ಲ, ಎಲ್ಲರೂ ಸೇವಾ ಮಾಡ್ತಿದ್ದಾರೆ. ಆದರೆ ಬಹಳಷ್ಟು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಬಾಬಾ ಹೇಳೋ ಸೇವಾ ಎಂಥದ್ದು? ಸ್ಥೂಲ ರೂಪದ ವಾಚಾ ಕಾಯಕ ಅಥವಾ ಶಾರೀರಿಕ ಸೇವಾದ ಮಾತು ಹೇಳ್ತಾ ಇಲ್ಲ. ಸ್ಥಿತಿಯಿಂದ, ವೈಬ್ರೇಷನ್ನ ಮೂಲಕ ತರಂಗಗಳನ್ನು ಹರಡಿಸುವಂಥ ಸೇವಾ. ಆಗ ನಿಮ್ಮ ಆಮೇಲೆ ನೆನಪಿನ ಯಾತ್ರೆ. ನಾನು ಯಾರು, ನಾ ಯಾರಲ್ಲ, ನಾ ಯಾರ ಸಂತಾನಿದ್ದೀನಿ ಎನ್ನುವಂಥ ನೆನಪಿನಲ್ಲಿ ಇದ್ರಿ ಅಂದರೆ ನಿಮ್ಮ ಗ್ರಹಚಾರಿ ಎಲ್ಲ ದೂರ ಆಗ್ತದ ಅಂತ ಹೇಳ್ತಾರೆ ಬಾಬಾ. धारणेಗಾಗಿ मुख्य सार ಮೊದಲನೇದು, भारत में सुख शांति की स्थापना करने या भारत को स्वर्ग बनाने के लिए आपस में सेमिनार करना है. श्रीमत पर भारत की सेवा, ऐसी सेवा करनी है. ಭಾರತವನ್ನು ಸುಖ ಶಾಂತಿಯಿಂದ ಸಂಪನ್ನ ಮಾಡೋದಕ್ಕಾಗಿ, ಭಾರತದಲ್ಲಿ ಸುಖದ ಶಾಂತಿಯ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಅಂತಂದ್ರೆ ಪರಸ್ಪರ ನೀವೆಲ್ಲರೂ ಶ್ರೀಮತದ ಅನುಸಾರ, ಅಂದರೆ ಹೀಗಲ್ಲ ಭಾಷಣದಿಂದ, ವಿದ್ವತ್ತಿನಿಂದ ಅಥವಾ ಸಂಘಟನೆಯನ್ನು ಸಂಘಟಿಸಿ ನಾವು ಸೆಮಿನಾರ್ ಮಾಡ್ತೀವಿ ಅಂತಂದ್ರಲ್ಲ, ಬಾಬಾ ಹೇಳ್ತಾರೆ ಭಾರತ ಸ್ವರ್ಗ ಆಗಬೇಕು ಅಂತಂದರೆ ಪರಸ್ಪರ ಶ್ರೀಮತನುಸಾರ ಇಷ್ಟ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿರಿ, ಸೆಮಿನಾರ್ ಮಾಡಿರಿ, ಸಂಘಟನೆಗಳನ್ನು ಮಾಡಿರಿ, ಪ್ರೋಗ್ರಾಮ್ಸ್ಗಳನ್ನು ಮಾಡಿರಿ ಅಂತಾರೆ. ಉದ್ದೇಶ ಬಹಳ ಕ್ಲಿಯರ್ ಆಗಿರಬೇಕು, ದೇಹಾಭಿಮಾನ ರಹಿತ ಆಗಿರ್ಬೇಕಂತಾರೆ ಬಾಬಾ. ಶ್ರೀಮತದ ಅನುಸಾರ ಇಂಥ ಸೇವಾ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಸೇವಾ ಅಂತೂ ಡ್ರಾಮಾ ಮಾಡಿಸ್ತಾ ಇದೆ. ಯಾಕಂದರೆ ಈ ಜಗತ್ತು ಡ್ರಾಮಾ ಆಗಿದೆ. ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಪ್ರತಿಯೊಂದು ಪಾರ್ಟ್, ಸೂತ್ರದ ಗೊಂಬೆ ಆ್ಯಕ್ಟ್ ಮಾಡ್ತಾ ಇದೆ. ಇದು ಯಾವುದೂ ಸೇವಾ ಅಲ್ಲ, ಇದು ಆ್ಯಕ್ಟಿಂಗ್ ಮಾತ್ರ. ನಿಜವಾದ ಸೇವಾ ಯಾವುದು ಅಂತಂದರೆ ದೇಹದ ಎಲ್ಲ ಸ್ಮೃತಿಯಿಂದ ಡಿಟ್ಯಾಚ್ ಆಗಿ, ದೇಹದ ಪಾತ್ರ ಬಿಟ್ಟು ಹೋಗೋದಲ್ಲ, ಜೀವನ ಬ್ಯಾಡ್ ಅನ್ನೋದಲ್ಲ, ಜೀವನವನ್ನು ಮಾಡ್ತಾ ಜೀವನದ ಎಲ್ಲ ಏರಿಳಿತಗಳು, ಎಲ್ಲ ಸಮಸ್ಯೆಗಳು, ಎಲ್ಲ ಖುಷಿಗಳು, ಖುಷಿ ಅನುಭವಗಳು ಎಲ್ಲವನ್ನ ನೋಡ್ತಾ ಕೇಳ್ತಾ ಅನುಭವಿಸ್ತಾನೂ ಕೂಡ ಈ ಸ್ಮೃತಿ ಇರಬೇಕಾಗಿದೆ. ಇದು ನಾಟಕ, ಇದು ಸತ್ಯ ಅಲ್ಲ, ಇದು ಪಾತ್ರದಲ್ಲಿ ನಡೀತಾ ಇದೆ. ನಾ ಆತ್ಮ ಸಾಕ್ಷಿ ದೃಷ್ಟ ಅನ್ನುವ ಒಂದು ಸ್ಮೃತಿ ಇತ್ತು ಅಂದರೆ ಈ ಸ್ಮೃತಿಯೇ ಶ್ರೇಷ್ಠ ಸ್ಥಿತಿ, ಈ ಸ್ಥಿತಿಯೇ ಸೇವೆ ಮಾಡ್ತದೆ. ಇಂಥ ಶ್ರೀಮತನುಸಾರ ಸೇವೆ ಮಾಡಿದಾಗ ಭಾರತದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇದೆ. सेकंड पॉइंट, सर्विस में उन्नति करने व सर्विस से उच्च पद पाने के लिए देही अभिमानी रहने की मेहनत करनी है. ಸೇವೆಯಿಂದ ಉನ್ನತ, ಸೇವೆಯಲ್ಲಿ ಉನ್ನತ ಸರ್ವಿಸ್, ಉನ್ನತಿ, ಸೇವೆಯೊಳಗೆ ಹೈಯೆಸ್ಟ್ ಸ್ಥಾನ ತಗೋಬೇಕು ಅಂದ್ರೆ, ಹೈಯೆಸ್ಟ್ ಸ್ಥಾನ ಅಂತಂದ್ರೆ ಈಗೊಬ್ಬ ಸಾಮಾನ್ಯ ಸೇವಾಧಾರಿ, ಆಮೇಲೆ ಸೀನಿಯರ್, ಆಮೇಲೆ ಇನ್ಚಾರ್ಜ್, ಆಮೇಲೆ ಡೈರೆಕ್ಟರ್, ಆಮೇಲೆ ಮೆಂಬರ್, ಈ ಮಾತು ಹೇಳ್ತಿಲ್ಲ ಬಾಬಾ. ದೈಹಿಕ ಪೊಸಿಷನ್, ಸ್ಥೂಲ್ ಫಿಸಿಕಲ್ ಪೊಸಿಷನ್ ಬಗ್ಗೆ ಬಾಬಾ ಹೇಳ್ತಿಲ್ಲ. ಉನ್ನತ ಪದವಿ ಅರ್ಥಾತ್ ಈ ದೇಹದ ಜಗತ್ತಿನಲ್ಲಿ ನಡೆಯುವ ಎಲ್ಲ ಆಗು ಹೋಗುಗಳ ಏರಿಳಿತಗಳಿಂದ ಪರ್ಯಾದಂಥ ಮೂಲ ಸ್ಥಿತಿ, ಆ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥದ್ದೇನಿದೆಯಲ್ಲ, ಇದು ಉನ್ನತ ಪದವಿ. ಸರ್ವೀಸಿಂದ ಉನ್ನತ ಪದವಿ ಪ್ರಾಪ್ತ ಮಾಡ್ಕೋಬೇಕಂದ್ರೆ ದೇಹಿ ಅಭಿಮಾನಿ ಆಗ್ರಿ ಅಂತಾರೆ ಬಾಬಾ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ರಿ. ಇಂದಿನ ಮುರಳಿಯ वरदान, पवित्रता के आधार पर सुख शांति का अनुभव करने वाले नंबर 1 अधिकारी भव.
जो बच्चे पवित्रता की प्रतिज्ञा को सदा स्मृति में रखते हैं उन्हें सुख शांति की अनुभूति स्वतः होती है. अंडरलाइन. बहुत सुंदर ಮಹಾವಾಕ್ಯ. ಯಾವ ಮಕ್ಕಳು, ಯಾವ ನಿರಾಕಾರಿ ಮಕ್ಕಳು ಅರ್ಥಾತ್ ನಿರಾಕಾರ ಆತ್ಮನ ಮೂಲ ಮನಸ್ಸು ಈ ಮಾತನ್ನು ನೆನ್ಪಿಟ್ಕೋತಾರೆ, ಈ ಮಾತಿನ ಸ್ಮರಣೆ ಮಾಡ್ತಾರ, ಪವಿತ್ರತೆಯ ಪ್ರತಿಜ್ಞೆಯನ್ನು ಸದಾ ನೆನಪಿನಲ್ಲಿಟ್ಕೋತಾರೆ, ಅವರೇ ಸುಖ ಶಾಂತಿಯಿಂದ ಸಂಪನ್ನಾಗಿರ್ತಾರೆ. पवित्रता का अधिकार लेने में नंबर 1 रहना अर्थात सर्व प्राप्तियों में नंबर 1 बनना. इसीलिए पवित्रता के फाउंडेशन को कभी कमजोर नहीं करना, तभी लास्ट सो फास्ट जाएंगे. इसी धर्म में सदा स्थित रहना. कुछ भी हो जाए, चाहे व्यक्ति, चाहे प्रकृति, चाहे परिस्थिति कितना भी हिलाए, लेकिन धरत परिये धर्म न छोड़िए. ಬಾಬಾ ಹೇಳ್ತಾರೆ, ಪವಿತ್ರತೆಯ ಅಧಿಕಾರದಲ್ಲಿ ನಂಬರ್ ಹೈಯೆಸ್ಟ್ ತಗೋದಂದ್ರೆ ಏನು, ಪರಮಾತ್ಮನ ಸರ್ವ ಪ್ರಾಪ್ತಿಗಳಲ್ಲಿಯೂ ಕೂಡ ಹೈಯೆಸ್ಟ್ ನಂಬರ್ ತಗೊಳ್ಳೋದು. ಅಂದಮೇಲೆ ಬಾಬಾ ಹೇಳ್ತಾರ, ಅದಕ್ಕಾಗಿ ಪವಿತ್ರತೆಯ ಫೌಂಡೇಶನ್ ಪಕ್ಕಾ ಮಾಡ್ಕೊಡ್ರಿ. ಪಕ್ಕಾ ಮಾಡ್ಕೊಂಡಾಗಲೇ ನೀವು ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥದಲ್ಲಿ ಯಾಕೆ ಈ ಮಾರ್ಜಿನ್ ಬಾಬಾ ಕೊಟ್ಟಿದ್ದಾರ? ಯಾಕಂದರೆ ಶಾರೀರಿಕ ಬ್ರಹ್ಮಚರ್ಯನೇ ಪವಿತ್ರತೆ ಎನ್ನುವಂತಹ ಒಂದು ಭ್ರಮೆಯೊಳಗೂ ಬಹಳ ಜನ ಅದಾರ. ಇದೇ ಪವಿತ್ರತೆ. ಬಾಕಿ ಮನಸ್ಸು ಹೇಗೆ ಇರಲಿ, ಯಾವುದು ಕೇವಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಯಾರು ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿದ್ದಾರ ಅವ್ರ ಕೈಯನ್ನು ತಿಂದುಬಿಟ್ರೆ ಪವಿತ್ರ ಅನ್ನ ಅಂತಲೂ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾದ ಪವಿತ್ರತೆ ಅಂದರೆ ಪಾತ್ರದಿಂದ ಪರಿಯಾದಂತಹ, ನಾನು ಅಕ್ಕೋರಿದ್ದೀನಿ, ಅಣ್ಣವರಿದ್ದೀನಿ, ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ನಾನು ಪತ್ನಿ ಇದ್ದೀನಿ, ಪತಿ ಇದ್ದೀನಿ ಅನ್ನುವಂಥ ಈ ಎಲ್ಲ ರೋಲ್ಗಳಿಂದ, ಕರ್ಮ ಕಾನ್ಷಿಯಸ್ಸಿಂದ, ನಾನು ಪದವಿಯ ಕಾನ್ಷಿಯಸ್ಸಿಂದ, ನಾನು ಡಾಕ್ಟರ್, ಇಂಜಿನಿಯರ್, ನಾನು ಹೌಸ್ ವೈಫ್, ಈ ಎಲ್ಲದರಿಂದ ಪರಿಯಾಗಿರುವಂತಹ ಏನು ಉನ್ನತ ಸ್ಥಿತಿ ಇದೆ, ಮೂಲ ನಿರಾಕಾರಿ ಸ್ಥಿತಿ ಇದೆ, ಅದು ಪವಿತ್ರತೆ ಫೌಂಡೇಶನ್. ಇದು ನಿಜವಾದ ಪವಿತ್ರತೆ. ಈ ಪವಿತ್ರತೆಯ ಫೌಂಡೇಶನ್ ಎಂದಿಗೂ ಕೂಡ ಏನಾಗಬಾರ್ದು ಅಂತಾರೆ ಬಾಬಾ, ಅಲಗಾಡಬಾರ್ದು. ಆವಾಗಲೇ ನೀವು ಲಾಸ್ಟ್ ಸೊ ಫಾಸ್ಟ್ ಹೋಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಧರ್ಮದಲ್ಲಿ ಸದಾ ಸ್ಥಿತ ಆಗಲಿ. ಯಾವ ಧರ್ಮ? ನಾ ರೋಲ್ ಅಲ್ಲ, ನಾ ಅಕ್ಕೋರಲ್ಲ, ನಾ ಸ್ತ್ರೀ ಅಲ್ಲ, ನಾ ಪಾತ್ರ ಅಲ್ಲ, ನಾವೊಬ್ಬ ಹೆಣ್ಮಗಳು ಅಂತನೂ ಭಾನ ಇದೆಯಲ್ಲ, ಇದು ಯಾವುದೂ ಅಲ್ಲ. ಇದು ಕೇವಲ ರೋಲ್, ಪಾತ್ರ, ಅಭಿನಯ ಮಾಡಲಿಕ್ಕೆ ಸಿಕ್ಕಿರುವಂಥ ಪಾತ್ರ ಮಾತ್ರ. ನಾ ಆತ್ಮ ಅನ್ನೋದೇನಿದೆಯಲ್ಲ, ಈ ಧರ್ಮವನ್ನು ಯಾವತ್ತಿಗೂ ಬಿಡಬೇಡ್ರಿ. ಕುಚ್ ಭಿ ಹೋ ಜಾಯ್. ಈ ಧರ್ಮ ಎಷ್ಟರ ಮಟ್ಟಿಗೆ ಬಿಡಬಾರ್ದು ಅಂದರೆ, ಏನೇ ಆಗಲಿ, ಪ್ರಕೃತಿಯ ಮೂಲಕನೇ ಎಂಥ ಸಮಸ್ಯೆ ಬರಲಿ, ಶಾರೀರಿಕ ರೋಗಗಳೇ ಬರಲಿ, ಅಥವಾ ವ್ಯಕ್ತಿಯ ಮೂಲಕ ಯಾವುದೇ ಥರದ ಪರಿಸ್ಥಿತಿಗಳು ನಿಮ್ಮ ಎದುರುಗಡೆಗೆ ನಿಂತುಕೊಳ್ಳಿ. ಆದರೆ ಯಾವ ವ್ಯಕ್ತಿ ಯಾವಾಗ ಯಾವ ಥರ ವಿರುದ್ಧ ಕಟ್ತಾರೋ, ಈರ್ಷೆಗೆ ಕಾರಣ ಆಗ್ತಾರೋ, ಕಾಂಪಿಟ್ ಮಾಡ್ತಾರೋ ಗೊತ್ತಿಲ್ಲ. ಯಾವ ವ್ಯಕ್ತಿ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಪರಿಸ್ಥಿತಿಗಳು ಎಷ್ಟೇ ನಿಮಗೆ ಅಲಗಾಡಿಸ್ಬೇಕಂತ ನೋಡಲಿ, ಆದರೆ ಲೇಕಿನ್ ಧರತ್ ಪರಿಯೇ ಧರ್ಮ ನ ಚೋಡಿಯೇ. ಭೂಮಿ ಬಾಯಿ ಬಿರಿದ್ರೂ ಸಹ ನಿಮ್ಮ ಧರ್ಮ ಬಿಡಬೇಡ್ರಿ. ಅಂದರೆ ಏನರ್ಥ? ಯಾರಾದರೂ ಒಬ್ಬ ಒಂದು ಧರ್ಮದಲ್ಲಿ ಇದ್ದಾರೆ, ಆ ಧರ್ಮದಲ್ಲಿ ಇರುವಂಥವರು ಇನ್ನೊಂದು ಧರ್ಮಕ್ಕೆ ನನ್ನ ಧರ್ಮ ಅಂದರು ಅಂತಂದ್ರೆ ಧರ್ಮ ಬಿಟ್ಟಂತೆ. ಹಾಗೇನೆ ನಾವು ಮೂಲ ಧರ್ಮಾತ್ಮರು ಈ ಸೃಷ್ಟಿ ನಾಟಕದಲ್ಲಿ ಬಂದು ನಾ ಆತ್ಮ ಅನ್ನುವಂಥ ಮೂಲ ಸತ್ಯ ಪವಿತ್ರ ಧರ್ಮವನ್ನು ಮರೆತ್ವಿ. ದೇಹನೇ ನಾ ಅನ್ನುವಂಥ ದೇಹದ ಧರ್ಮ ಅಂದರೆ ರಾವಣನ ಧರ್ಮವನ್ನು ನನ್ನ ಧರ್ಮ ಅಂತ ಅಂದ್ಕೊಂಡ್ಬಿಟ್ವಿ. ಇದೇ ಬಾಬಾ ಹೇಳ್ತಾರ, ನೀವು ಧರ್ಮ ಬಿಟ್ಟು ಅಧರ್ಮಿ ಆಗಿಬಿಟ್ಟಿರಿ. ಈಗ ವಾಪಸ್ ಸತ್ಯ ಧರ್ಮದ ಸ್ಮೃತಿನ ಕೊಡ್ಸಿಲ್ಲತ್ತಂದ್ರೆ ಭೂಮಿ ಬಾಯಿನೇ ಬಿರಿಲಿ ಖರೆ, ಆದ್ರೆ ಯಾವುದು ನಿಮ್ಮ ಮೂಲ ಧರ್ಮ ಇದೆಯಲ್ಲ ಅದನ್ನು ಬಿಡಬೇಡ್ರಿ. ಯಾವುದು ಮೂಲ ಧರ್ಮ? ನಾ ಆತ್ಮ, ಬರೀ ಆತ್ಮ ಅಲ್ಲ, ನಾ ಬಹಳ ಶುದ್ಧವಾಗಿರುವ ಆತ್ಮ. ಕೇವಲ ನಾ ಅಷ್ಟೇ ಶುದ್ಧ ಆತ್ಮ ಅಲ್ಲ, ಈ ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರ ಅವರೆಲ್ಲರೂ ನಿರಾಕಾರ ಪರಮಾತ್ಮನ ಸಂತಾನರು, ಮೂಲ ರೂಪದಲ್ಲಿ ನಿರಾಕಾರದಾರ. ಬಾಕಿ ರೋಲ್ ಒಳಗೆ ಅವ್ರು ಏನೇ ಮಾಡಲಿ ಮೂಲ ರೂಪದಲ್ಲಿ ನಿರಾಕಾರ. ಈ ಸತ್ಯದ ಅರಿವು, ಜಾಗೃತಿ, ಹೋಶ್ ಏನಿರ್ತದ ಇದಕ್ಕಂತಾರೆ ಬಾಬಾ ಧರ್ಮ
ಬಿಡಬೇಡ, ಮೂಲ ಧರ್ಮವನ್ನು ಬಿಡಬೇಡ ಅಂತ. ಬಲೆ ಬಾಯಿನೇ ಭೂಮಿ ಬಾಯಿ ಬಿರಿದ್ರೂ ನಿಮ್ಮ ಮೂಲ ಧರ್ಮ ನಾ ಆತ್ಮ ಅನ್ನುವಂಥದ್ದನ್ನು, ಎಲ್ಲರೂ ಆತ್ಮ ಅನ್ನುವಂಥದ್ದನ್ನು ಮರಿಬೇಡ್ರಿ. ಸ್ಲೋಗನ್: ವ್ಯರ್ಥ ಸೇ ನೋ ಸೆಂಟ್ ಬನೋ ತೋ ಸಚ್ಚೆ ಸಚ್ಚೆ ಸೆಂಟ್ ಬನ್ ಜಾಯೆಂಗೆ. ವ್ಯರ್ಥ ಅಂದ್ರೆ ಏನನ್ನುವುದೇ ತಿಳಿಬಾರ್ದು, ಅಷ್ಟು ಸಮರ್ಥ ವಿಚಾರ, ಸಮರ್ಥ, ಶಕ್ತಿಶಾಲಿ, ದಿವ್ಯ ಸ್ಮೃತಿ ಇತ್ತು ಅಂತಂದ್ರೆ ನೀವು ನಿಜವಾಗಿಯೂ ಸಂತರಾಗಿಬಿಡ್ತೀರಿ, ಸೇಂಟ್ ಆಗಿಬಿಡ್ತೀರಿ ಅಂತಾರೆ ಬಾಬಾ. ವ್ಯಕ್ತಿಶಾರೆ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಬಾಪ್ ದಾದಾ ಬಯಸ್ತಾರೆ ಪ್ರತಿಯೊಬ್ಬ ಮಗು ಏಕರಸ ಸ್ಥಿತಿಯಲ್ಲಿ, ಆಸನದಲ್ಲಿ ಏಕಾಂತವಾಸಿಯಾಗಿ, ಅಶರೀರಿ, ಏಕತೆಯ ಸ್ಥಾಪಕ, ಎಕಾನಮಿ, ಏಕನಾಮಿಯ ಅವತಾರ ಆಗಬೇಕು ಅಂತ. ಏಕ್ ದೋ ಕೆ ವಿಚಾರೋಂಕೋ ಸಮಜ್ ಸಮ್ಮಾನ್ ದೇ. ಪ್ರತಿಯೊಬ್ಬ ನನ್ನ ಮಕ್ಕಳು ಒಬ್ಬರಿಗೊಬ್ಬರ ವಿಚಾರಗಳನ್ನು ತಿಳ್ಕೊಂಡು ಸಮ್ಮಾನ್ ಕೊಡುವಂಥವರಾಗಲಿ. ಏಕ್ ದೋ ಕೋ ಇಶಾರಾ ದೇ, लेन देन कर आपस में संगठन की शक्ति का स्वरूप प्रत्यक्ष करो, क्योंकि आपके संगठन के एकता की शक्ति सारे ब्राह्मण परिवार को संगठन में लाने के निमित्त बनेगी. ತಮ್ಮ ಈ ಒಂದು ಸಂಘಟನೆಯ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಫಲ ಏನಾಗಿದೆ ಅಂತಂದರೆ ಈ ಸಂಘಟನೆಯ ಶಕ್ತಿಯ ಒಂದು ಶಕ್ತಿ. ಯಾಕೆ ಅಂದರೆ ನಿಮ್ಮ ಸಂಘಟನೆ ಏಕತೆಯ ಶಕ್ತಿಯನ್ನು ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟಿತ ಮಾಡಲಿಕ್ಕೆ ಕಾರಣ ಆಗಿದೆ. ಅಂದ ಮೇಲೆ ಏಕತೆ, ವಿಶ್ವಾಸ, ಪರಸ್ಪರ ಪ್ರೇಮ ಮತ್ತು ಸಂಘಟನೆ ಇವೆಲ್ಲವುಗಳಿಗೆ ಮಹತ್ವ ಕೊಡ್ರಿ. ಮತ್ತು ಬೇರೆಯವರು ಆ ವಿಷಯದಲ್ಲಿ ಇರುವಾಗ ಅವರಿಗೂ ಸಮ್ಮಾನ ಕೊಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭೂತಿ ಮಾಡೋಣ. ಮುಖ್ಯವಾಗಿ ಬಾಬಾ ಪವಿತ್ರತೆ ವಿಷಯವಾಗಿ ಟಚ್ ಮಾಡಿಸಿದ್ದಾರೆ, ಜಾಗೃತಿ ಮಾಡಿಸಿದ್ದಾರೆ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಹಳ ಸಮಯದಿಂದ ಪರಂಧಾಮವನ್ನು ಬಿಟ್ಟು ಪಾತ್ರವನ್ನು ಅಭಿನಯ ಮಾಡಲು ಅವತರಿಸಿದ್ದೇನೆ. ನಾಟಕದ ಆದಿಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ಸತೋಪ್ರಧಾನ ಅವಸ್ಥೆಯಲ್ಲಿ ಪರಮ ಸತ್ಯದಲ್ಲಿ ಪಾತ್ರವನ್ನು ಅಭಿನಯ ಮಾಡಿ, ನಾಟಕದ ಮಧ್ಯದಲ್ಲಿ ನಾನು ಆತ್ಮನೆಂಬ, ಪರಮಾತ್ಮನ ಸಮಾನ ಪವಿತ್ರನೆಂಬ ಸತ್ಯವನ್ನು ಮರೆತು ನನ್ನನ್ನು ಮೊದಲು ಅಭಿನಯಕ್ಕೆ ಸಿಕ್ಕಿರುವ ವಸ್ತ್ರ ಮನುಷ್ಯ ಪಾತ್ರವನ್ನೇ ನಾನು ಎಂಬ ಅಹಂನಲ್ಲಿ ಮುಳುಗಿ ಎಲ್ಲರೊಳಗೂ ಕೂಡ ಆ ನಿರಾಕಾರಿ ಪರಮ ಸತ್ಯವನ್ನು ಕಾಣದೆ ದೇಹವನ್ನೇ ನಿಜವೆಂದು, ದೇಹಗಳ ಮಧ್ಯದಲ್ಲಿರುವ ಸಂಬಂಧವನ್ನು ನನ್ನ ಸಂಬಂಧವೆಂದು ಮನಸ್ಸು ಅಪವಿತ್ರವಾಗಿ ಬಿಟ್ಟಿದೆ. ಅದಕ್ಕಾಗಿ ಬಾಬಾ ಜಾಗೃತ ಮಾಡ್ತಾ ಇದ್ದಾರೆ. ಮಗು, ನೀನು ದೇಹವಲ್ಲ, ಮನುಷ್ಯನೂ ಅಲ್ಲ. ಮನುಷ್ಯ ಈ ಶರೀರ ಅಸ್ಥಿಪಂಜರ ಮಾತ್ರ. ನೀನು ನಿರಾಕಾರ ಸತ್ಯ ಸ್ವರೂಪಿ ಪವಿತ್ರ ಆತ್ಮನಾಗಿರುವೆ ಎಂಬ ಜಾಗೃತಿಯಿಂದ ಈ ಮನಸ್ಸು ಪೂರ್ಣ ಜಾಗೃತಗೊಂಡಿದೆ. ನಾನು ಯಾರೆಂಬ ಅರಿವು. ಇವರೆಲ್ಲರೂ ಯಾರು? ಇವರು ಮೂಲತಃ ಮನುಷ್ಯ ಪಾತ್ರವನ್ನು ಅಭಿನಯ ಮಾಡ್ತಾ ಇರುವಂತಹ ನಿರಾಕಾರ ಪವಿತ್ರ ಆತ್ಮರು ಎಂಬ ಜಾಗೃತಿ ಬಂದಿದೆ. ಓಂ ಶಾಂತಿ.